ನೋಡಿ, ಎಲ್ರಿಗೂ ಸ್ಟ್ರೆಸ್ ಇರುತ್ತೆ. ಪ್ರತಿದಿನ ಕೆಲ್ಸಕ್ಕೆ ಹೋಗಬೇಕು, ಹಣ ಸಂಪಾದನೆ ಮಾಡಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತ. ಆ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ಎಷ್ಟೋ ಸಾಹಸ ಪಡ್ತೀವಿ. ಅದೇ ನಾವು ಮರಗಳನ್ನ ಉಳಿಸ್ಕೊಂಬಿಟ್ರೆ ಪ್ರತಿದಿನ ನಮ್ಮ ಸ್ಟ್ರೆಸ್ ಲೆವೆಲ್ ಆ ಮರದ ಹತ್ರ ಬರ್ತಿದ್ದಂಗೆ ಕಡಿಮೆ ಆಗಿಬಿಡತ್ತೆ. ನಾವು ಬೆಂಗಳೂರಿನ ಮಂಗಳೂರಿಗೆ ಹೊರಡ್ತಾ ಇದ್ವಿ. ಅಚಾನಕ್ಕಾಗಿ ನಮಗೆ ಕಾಲಭೈರವ ಅಷ್ಟಕನ ಕೇಳುವಾಗ ಕಾಲಭೈರವೇಶ್ವರನ ದೇವಸ್ಥಾನದ್ದು ಬೋರ್ಡೇ ಕಂಡುಬಿಡ್ತು. ಹಾಗೆ ಒಳಗೆ ಬಂದುಬಿಟ್ವಿ. ಒಳ್ಳೆ ಪೂಜೆ ಎಲ್ಲ ಸಿಕ್ತು. ಅರ್ಚಕರು ಒಳ್ಳೆ ರೀತಿಯಲ್ಲಿ ಪೂಜೆ ಎಲ್ಲ ಮಾಡಿಕೊಟ್ರು. ನೋಡಿ, ಈ ಮರ ಎಷ್ಟು ವರ್ಷಗಳ ಹಳೆಯದೋ ಗೊತ್ತಿಲ್ಲ, ಆದರೆ ಅಷ್ಟೂ ವರ್ಷದಿಂದ ಈ ಮರ ಏನು ಮಾಡ್ತಾಯಿದೆ, ನಮ್ಮೆಲ್ರಿಗೂ ಗಾಳಿ ಕೊಡ್ತಾಯಿದೆ, ಆಕ್ಸಿಜನ್ ಕೊಡ್ತಾಯಿದೆ, ಉಸಿರು ಕೊಡ್ತಾಯಿದೆ, ನಮಗೆ ಪ್ರಾಣಶಕ್ತಿನ ಕೊಡ್ತಾಯಿದೆ, ನೆರಳನ್ನು ಕೊಡ್ತಾಯಿದೆ. ಅದರ ಬುಡ ಜಲನ ಹಿಡಿದಿಟ್ಕೊಂಡ್ರೆ ಆ ಕಡೆ ಈ ಕಡೆ ಎಲ್ಲ ಕೆಲವೊಂದು ಗಿಡಗಳು ಸಸ್ಯಗಳು ಬೆಳಿಲಿಕ್ಕೆ ಆಸ್ಪದ ಆಗ್ತದೆ. ಶಾಂತಿಗ್ರಾಮ ಅಂತ ಒಂದು ಲೆಫ್ಟ್ ಟರ್ನ್ ಒಳಗಡೆ ತೊಗೊಂಡು ಬಂದ್ವಿ. ಹಿಂಗಾರು ಏನೋ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಅಂಥ ಅದ್ಭುತವಾದಂತಹ ದೇವಸ್ಥಾನ. ಅಲ್ಲಿಗೆ ಹೋಗುವಾಗ ನಾವು ಇದನ್ನು ನೋಡ್ಕೊಂಡು ಹೋದ್ವಿ. ಬರುವಾಗ ಒಂದು ಸ್ವಲ್ಪ ಹೊತ್ತು ನಿಲ್ಸೋಣ ಅಂತ. ಇಲ್ಲಿ ಬರ್ತಿದ್ದಂಗೆ ನಮ್ಮದು ಹೇಗೆ ಈ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರ್ತಾಯಿದೆ ಅಂತ ನಮಗೆ ಫೀಲ್ ಆಗುತ್ತೆ. ಎಷ್ಟು ಸ್ಟ್ರೆಸ್ ಕಮ್ಮಿ ಆಗ್ತಾಯಿದೆ ಅಂದರೆ ನೋಡಿ, ಎಲ್ರಿಗೂ ಸ್ಟ್ರೆಸ್ ಇರುತ್ತೆ. ಪ್ರತಿದಿನ ಕೆಲ್ಸಕ್ಕೆ ಹೋಗಬೇಕು, ಹಣ ಸಂಪಾದನೆ ಮಾಡಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತ. ಆ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ಎಷ್ಟೋ ಸಾಹಸ ಪಡ್ತೀವಿ. ಅದೇ ನಾವು ಮರಗಳನ್ನ ಉಳಿಸ್ಕೊಂಬಿಟ್ರೆ ಪ್ರತಿದಿನ ನಮ್ಮ ಸ್ಟ್ರೆಸ್ ಲೆವೆಲ್ ಆ ಮರದ ಹತ್ರ ಬರ್ತಿದ್ದಂಗೆ ಕಡಿಮೆ ಆಗಿಬಿಡತ್ತೆ. ಇಂಥ ದೈತ್ಯಕಾರ ಮರಗಳನ್ನ ಈ ಬೆಂಗಳೂರಾದ್ಯಂತಹ ರಸ್ತೆಗಳಿಗೋಸ್ಕರ, ರಸ್ತೆ ಬದಿಯಲ್ಲಿರುವಂತಹ ಮರಗಳನ್ನ ಒಂದೇ ನಿಮಿಷದಲ್ಲಿ ಕಟ್ ಮಾಡಿಬಿಡ್ತಾರೆ. ನೂರಾರು ವರ್ಷದಿಂದ ಬೆಳೆದಿರುತ್ತೆ ಆ ಮರಗಳು. ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಸರೆಯಾಗಿರುತ್ತೆ. ಅದು ಬೇಕಾ ಅಂತ. ರಾಜರಾಜೇಶ್ವರ ನಗರದಲ್ಲಿ ಒಂದು ಪಿಲ್ಲರ್ ಇದೆ, ಅದು ಜನರಿಗೆ ನಡುವಾಗ್ತಾ ಇಲ್ಲ, ಬಟ್ ಮರಗಳು ನಡುವಾಗ್ಬಿಡುತ್ತೆ. ಹೋಗ್ಬೇಕಾದ್ರೆ ಮರ ಬಂದೇ ಕಟ್ ಮಾಡಬೇಕು. ಒಂದೊಂದು ಮರಗಳನ್ನ ಕತ್ತರಿಸುವಾಗ ಅದು ಒಂದು ಪರ್ಮಿಷನ್ ಅಂತ ಬಂದ್ಬಿಡಬೇಕು. ಯಾಕಂದರೆ ನೋಡಿ, ಇನ್ನೊಂದು 100 ವರ್ಷ ಬೇಕಾಗ್ತದೆ. ಅಲ್ಲಿವರೆಗೂ ನಮ್ಮ ಇನ್ನೊಂದು ತಲೆಮಾರೂ ಇರೋದಿಲ್ಲ, ನಾವು ಇರೋದಿಲ್ಲ, ನಮ್ಮ ಮಕ್ಕಳೂ ಇರೋದಿಲ್ಲ, ನಮ್ಮ ಮೊಮ್ಮಕ್ಕಳೇನೋ ಇರ್ಬೋದೇನೋ, ಆದರೆ ಅವ್ರಿಗೆ ಇಂಥ ಮರಗಳು ಕಾಣ್ಲಿಕ್ಕೆ ಸಿಗೋದಿಲ್ಲ. ಈಗ ನಮ್ಮ ಅಜ್ಜ ತಾತಂದಿರೆಲ್ಲ ಮರಗಳನ್ನ ಬಿಟ್ಟಿದ್ದಕ್ಕೆ ತಾನೇ ನಮಗೆ ಸಿಕ್ಕಿರೋದು ಈ ಅವಕಾಶ. ಈಗ ನಾವು ಅರಳಿ ಮರದಡಿ ಕೂತ್ಕೊಂಡಿದ್ದೇನೆ, ನಮ್ದು ಎಷ್ಟೋ ದೋಷಗಳ ಪರಿಹಾರ ಆಗ್ತದೆ. ಅದಕ್ಕೆ ನೀರು ಕೊಡ್ತಿದ್ದಂಗೆ ದೋಷ ಪರಿಹಾರ ಆಗ್ತದೆ. ಎಷ್ಟೋ ಹೆಣ್ಮಕ್ಳು ಮದುವೆ ಆಗಬೇಕು, ಮಗು ಆಗಬೇಕು ಅಂತ ಅಲ್ಲಿ ಪ್ರದಕ್ಷಿಣೆನ ಹಾಕ್ತಾರೆ. ಅದೇ ರೀತಿಯೇ ಪ್ರತಿಯೊಂದು ಮರದಲ್ಲೂ ಅದರದ್ದೇ ಆದಂತಹ ಅದ್ಭುತವಾದ ಶಕ್ತಿಗಳಿರುತ್ತೆ. ಅದರ ಅರಿವೇ ಇಲ್ಲ, ನಮಗೆ ನಾಲೆಡ್ಜೇ ಇಲ್ಲ. ಬೇಡ, ಪರವಾಗಿಲ್ಲ, ಅಟ್ಲೀಸ್ಟು ಆ ಮರಗಳನ್ನು ಅವು ಮಾತಾಡಲ್ಲ ಅಂದ ಮಾತ್ರಕ್ಕೆ ನಾವು ಕಟ್ ಮಾಡಲಿಕ್ಕಾಗತ್ತಾ? ಮಾತಾಡಲ್ಲ ಅಂತಲ್ಲ, ಅವು ಮಾತಾಡ್ತವೆ, ಆದರೆ ಅದನ್ನು ಅರ್ಥಕೊಳ್ಳೋವಂಥ ಶಕ್ತಿ ನಮ್ಮಲ್ಲಿಲ್ಲ. ಅದನ್ನು ಬೆಳೆಸ್ಕೊಳ್ಳಲ್ಲ. ಅದೇನಿದ್ರು ಆ ಋಷಿಮುನಿಗಳಲ್ಲಿ ಮಾತ್ರ ಇರ್ತದೆ ಅಲ್ವಾ? ಎಷ್ಟು ಪ್ರಶಾಂತತೆ ಇದೆ. ಅದಕ್ಕೆ ಈ ಮರಗಳನ್ನ ತೋರಿಸಿ ನಾವು ಏನು ವಿಡಿಯೋ ಮಾಡಿದ್ರು, ಏನು ಬೊಬ್ಬೆ ಹಾಕಿದ್ರೂ ಯಾರೂ ಕೇಳೋದಿಲ್ಲ. ಸರ್ಕಾರ ಅದು ಕೆಲಸ ಅದು ಮಾಡಿಕೊಂಡು ಹೋಗ್ತದೆ. ಈ ರಸ್ತೆ ಮಾಡೋರು ನೋಡಲ್ಲ, ಮಾಡಲ್ಲ. ಈ ನಮ್ಮ ಊರ ಹತ್ರ ಹೆಸರುಘಟ್ಟ ಸುತ್ತಮುತ್ತ ಸಹ ಈ ಥರ ಎಷ್ಟೋ ಮರಗಳಿದ್ದಾವೆ. ಈ ಬ್ಯಾಲ್ಕೆರೆಯಿಂದ ಹೆಸರುಘಟ್ಟದ ರೂಟಿಗೆ ಹೋಗುವಾಗ್ಲೂ ರೋಡಲ್ಲಿ ಮೋರಿ ಕಟ್ಟಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಥ ಮರಗಳನ್ನ ಕತ್ತರಿಸಿದ್ದಾರೆ. ನೀವು ನಂಬ್ತೀರಾ? ಬ್ಯಾಲ್ಕೆರೆಯಿಂದ ಈ ನಮ್ಮ ಗ್ರಾಮಕ್ಕೆ ಹೋಗುವಾಗ ಬರೀ ಮೋರಿ ಅಲ್ರಿ, ನಾನು ಬೆಳೆದಿದ್ದೆ ಅದೇ ಊರಲ್ಲೇ. ಇಷ್ಟು ವರ್ಷದಿಂದ ನಮಗೆ ಮೋರಿ ಅವಶ್ಯಕತೆ ಇರಲಿಲ್ಲ. ಎಲ್ಲೂ ಏನೂ ಬ್ಲಾಕ್ ಆಗ್ತಿರಲಿಲ್ಲ, ಮಳೆ ಬಂದರೆ ಎಲ್ಲೂ ಏನೂ ಜಾಮ್ ಆಗ್ತಿರಲಿಲ್ಲ. ಬರೀ ಒಂದು ಮೋರಿ ಕಟ್ಟಲಿಕ್ಕೋಸ್ಕರ ಇಂಥ ಮರಗಳನ್ನ ಕಟ್ ಮಾಡಿದ್ದಾರೆ ಅಂದರೆ ಅಯ್ಯೋ, ಕರಳು ಜೂ ಅನ್ನತ್ತೆ ನಮ್ಮಂಥವ್ರಿಗೆ. ಅದು ಕಟ್ ಮಾಡೋರಿಗೆ ಏನು, ಅವ್ರಿಗೆ ಈಗ ನೋಡಿ, ಮರಗಳನ್ನ ಕತ್ತರಿಸಿರೋರಿಗೆ ಕಿಡ್ನಿ ಮತ್ತು ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಬಂದೇ ಬರ್ತದೆ. ನಾನು ಅದನ್ನು ಇದು ಮಾಡ್ತಾಯಿದ್ದೀನಿ, ವಾರ್ನಿಂಗ್ ಕೊಡ್ತಾಯಿದ್ದೀನಿ, ಈ ಥರ ಆಗತ್ತೆ ಅಂತ. ಮರಗಳ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರಲ್ಲ ಅವ್ರಿಗೆ ಕಿಡ್ನಿ ಮತ್ತು ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ತುಂಬ ಕಾಡುತ್ತೆ. ಸ್ವಲ್ಪ ಎಚ್ಚರ ವಹಿಸಿ, ಮರಗಳ ಮೇಲೆ ಪ್ರೀತಿ ತೋರಿಸಿ, ಮರಗಳನ್ನ ಅರ್ಥ ಮಾಡ್ಕೊಳ್ಳಿ. ನಮಗೆ ಜೀವನ ಕೊಡುತ್ತೆ. ಮರ ಇಲ್ಲ ಅಂದರೆ ನಾವು ಉಸಿರಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಏನೋ ಒಂದು ಗಿಡ ಬೆಳೆಸೋದೋ, ಮರ ಬೆಳೆಸೋದೋ, ಇರೋ ಮರಗಳನ್ನ ಉಳಿಸೋದೋ ಏನೋ ಒಂದು ಮಾಡಿ.